ಇವತ್ತು ನೀನು ನನಗೆ ಇದನ್ನ ಹೇಳಲೇಬೇಕು. ಹೇಳ ಅಮೂಲ್ಯ, ಹೇಳು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ನಿನಗೇನು ಹೇಳಿದೆ ಅದು ನಿಜನಾ ಅಥವಾ ಸುಳ್ಳ ಅಂತ ತಿಳ್ಕೊಬೇಕಿತ್ತು. ಅಮೂಲ್ಯ, ಅಮೂಲ್ಯ ನಿಂತ್ಕೋ. ಇದು ಅರ್ಧಕ್ಕೆ ನಿಲ್ಸೋ ಮಾತುಕತೆ ಅಲ್ಲ. ಕಂಪ್ಲೀಟ್ ದ ಕಾನ್ವರ್ಸೇಷನ್. ಅಮೂಲ್ಯ, ಅಮೂಲ್ಯ. गणपतिकं हवामहे कवितवेणामोत्सवत्सवं वेसराजं ब्रह्मणां ब्रह्मणत्वपमारक्षुन्नोदिलेश्रीसादनं मतसन्दमादाय सूरतोवे समस्तुनः. ಆರ್ತಿ ಮೇಡಮ್, ಈ ಸೀರೆಯಲ್ಲಿ ಸ್ವಲ್ಪ ಕುಳ್ಳು ಕಾಣ್ತಿಲ್ವಾ? ಇಲ್ಲಪ್ಪ, ಹೊಸ ಸೀರೆ ಅಲ್ವಾ, ಸ್ವಲ್ಪ ಅಂಚು ಮಡ್ಚ್ಕೊಂಡ್ಬಿಟ್ಟಿದೆ ಅಷ್ಟೇ. ಹೌದಾ? ನಿಮಗೆ ಆಗ್ತಿದಲ್ಲ, ಅಣ್ಣ ಇಲ್ಲಿದ್ದಾರೆ ಹೇಳಿ. ಅದು ಬಾಸು ಇಲ್ಲೆಲ್ಲೂ ಹತ್ತಿರದಲ್ಲಿ ಸಿಗ್ಲಿಲ್ಲ, ಅದನ್ನೇ ಹೇಳೋಣ ಅಂತ ಬಂದೆ. ಹಾಗಿರೋ ದೂರದಲ್ಲಿ ಹೋಗಿ ಹುಡ್ಬೇಕು ತಾನೆ? ಹೌದಲ್ವಾ, ಇದು ನನಗೆ ಗೊತ್ತೇ ಆಗ್ಲಿಲ್ಲ. ಆದ್ರೂ ಆರ್ತಿ ಮೇಡಮ್ ಹೋಗ್ತೀರಾ? ಇದ್ಯಾಕೆ ಮುಖ ಮುಚ್ಕೊಂಡು ಕರ್ಕೊಂಡ್ಬಂದಿದ್ದೀರಾ? ಅದು ವಿಕ್ಕೆ ನಂಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಹಾಗೆ ಮಾಡಿದಾರಮ್ಮ. ಓ ಹಾಗ, ಒಳ್ಳೇದಾಯ್ತು. ಇನ್ನೂ ಸ್ವಲ್ಪ ಹೊತ್ತು ಕಾಯ್ಲಿ. ಕುಂಕುಮ ನೀರಲ್ಲಿ ಆರತಿ ಮಾಡಿ. ಆದ್ಯ ಮಾಡು. ಓಂ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಃ ನಮಸ್ತಸ್ಮೈ 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 ನಮೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತಿೇ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ
ಆದ್ಯ ಸಾಕು, ಶಾಸ್ತ್ರಿಗಳೇ ಬೇರೆ ಪೂಜೆ ಮಾಡಿಸಿ. ಸಾರಿಕಾನ ನೋಡಿದ್ ನಿಜಾನ ಏನ್ ನಡೀತಾ ಇದೆ ಇಲ್ಲಿ? ಆದ್ಯ ಏನಾಯ್ತು? ನಡಿಬಾರ್ದು ನಡೀತದೆ, ಅದನ್ನು ತಡಿತಾ ಇದ್ದೀನಮ್ಮ. ಆದ್ಯ ಅರಿ ಓಕೆ, ಏನು ಹೇಳ್ತಿದ್ಯಾ? ವಿಕ್ಕಿ ಅಣ್ಣ ನಿನ್ ಪಕ್ಕದಲ್ಲಿ ಕೂತಿರೋದು ಆರ್ತಿ ಅಲ್ಲ, ಸಾರಿಕಾ. ಏಯ್ ಜಲ್ಲೆ ನಾನು ಆಗ್ತಿ ನಿಂತು ಒಂದು ಜನ್ಮನ ಮಾತಾಡೋ.
ಸಾರಿಕಾ, ಆರ್ತಿ ಅಕ್ಕ ಎಲ್ಲಿ ಹೇಳು? ಏನಮ್ಮ ಇದು ಹುಚ್ಚಾಟ? ಏನೇ ಇದು ಸಾರಿಕಾ, ನಿನ್ನ ನಂಬಿದ್ದಕ್ಕೆ ಹೀಗ ಮಾಡೋದು? ಮಾತಾಡು, ಆರ್ತಿಯಲ್ಲಿ ಹೇಳು. ಈಗ ಅವಳು ಬೇಕಾಗಿಲ್ಲ ವಿಕಿ. ನೀವು ನನ್ನನ್ನೇ ಮದ್ವೆ ಆಗ್ಬೇಕು. ನನ್ನ ಪ್ರೀತಿನ ಕಳ್ಕೊಳ್ಳಕ್ಕೆ ನಾನು ಇಷ್ಟಪಡಲ್ಲ. ಥು, ನಿನ್ ಜನ್ಮಕ್ಕೆ ಈ ತರ ಮದ್ವೆ ಆದ್ರೆ ಮದ್ವೆ ಅಂತಾರ? ಅಕ್ಕ ಎಲ್ಲಿದ್ದಾಳೆ ಹೇಳು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಸಾರಿಕಾ. ಬಾಯ್ ಬಿಡು ಸಾರಿಕಾ, ಇಲ್ಲ ಅಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಇವಳ ಜೊತೆ ಮಾತಾಡೋದು ವೇಸ್ಟು. ಜೈಲಲ್ಲಿ ಇದ್ದಾನೆ ಸರಿ ನೀನು. ನೀವು ನನ್ನ ಜೈಲಿಗೆ ಕಳ್ಸಿದ್ರು ಆರ್ತಿ ನಿಮಗ್ ಸಿಗಲ್ಲ. ನಿಮಗ್ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಯಾರಿಗೂ ಸಿಗಲ್ಲ. ಯಾಕಂದ್ರೆ ನಾನು ಅವಳನ್ನ ಮುಗಿಸ್ಬಿಟ್ಟಿದ್ದೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಣಾನಾತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೇನಾಮವಸ್ವವಸ್ಸವಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣತ್ವದಮಾನಶ್ಚಪನ್ನೋ ದ್ವೇತ್ಸೀದಸಾದನಂ. ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಃ. ಇಲ್ಲ ಇಲ್ಲ, ನಾ ಜೋರಾಗಿ ಹೇಳಿದ್ರೆ ಏನ್ ಬೇಕಾದ್ರೂ ಆಗ್ಬಿಡ್ಬೋದು. ಮೊದ್ಲು ಇದನ್ನ ವಿಕಿರಣಂಗೆ ಹೇಳ್ಬೇಕು. ಅಣ್ಣ, ಸಾರಿಕಾ ನನಗೆ ಗೊತ್ತು ಅದ್ಯಾ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಅವಳನ್ನು ತಡೆಯಕ್ಕೆ ಹೋಗ್ಬೇಡ. ಅದಕ್ಕೆ ವಿಷಯ ಗೊತ್ತಾದ್ರೂ ನೀನೇನು ಮಾಡಕ್ಕಾಗ್ಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ವಿಕಿರಣ ಯಾಕೆ ಇದನ್ನ ಇಷ್ಟು ಸಲೀಸಾಗಿ ತಗೊಂಡ? ಇಲ್ಲಿ ಏನ್ ನಡೀತಾ ಇದೆ? ಈ ವಿಷಯನ ನಿರಂತರ ನಂಗೆ ಹೇಳ್ಬೇಕು. ಸಾರ್ಥಕಣ್ಣ, ಏನು ಹೇಳ್ದೆ ಅದು ನಿಜನ ಅಥವಾ ಸುಳ್ಳು ಅಂತ ತಿಳ್ಕೊಬೇಕಿತ್ತು. ಯಾಕೆ ಅಂದ್ರೆ ಐ ಲವ್ ಯು. 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 ಏನಾಯ್ತಾದ್ಯಾ? ಯಾಕೆ ಗೋಡ್ ಬರ್ತಿದ್ಯಾ? ಅಣ್ಣ, ಅದು ಏನಾಯ್ತಾದ್ಯಾ? ಅದು ಕಾಮ್ ಡೌನ್ ಆದ್ಯಾ? ಏನೋ ದೊಡ್ಡ ಅನಾಹುತ ಆಗಿರೋ ತರ ಆಡ್ತಿದ್ದೀರ. ಆರಾಮಾಗಿ ಏನಾಯ್ತು ಅಂತ ಹೇಳು. ಅನಾಹುತನೇ ಆಗಿದೆ ಅಣ್ಣ. ಮಂಟಪದಲ್ಲಿರೋದು ಆರ್ತಿ ಅಲ್ಲ, ಸಾರಿಕಾ.
ಮಂಟಪದಲ್ಲಿರೋದು ಆರ್ತಿ ಅಲ್ಲ ಸಾರಿಕಾ. ವಾಟ್? ಸಾರಿಕಾ? ಅದು ಮಂಟಪದಲ್ಲಿ? ಏನ್ ಹೇಳ್ತಿದ್ಯಾ ಆದ್ಯ? ಅಣ್ಣ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾರಿಕಾ ಹೇಗೋ ಆರ್ತಿನ ರಿಪ್ಲೇಸ್ ಮಾಡಿ ಅವಳ ತರ ರೆಡಿಯಾಗಿ ಕೂತಿದ್ದಾಳೆ. ಮುಖಕ್ಕೆ ವೇಲ್ ಹಾಕೊಂಡಿದ್ರೆ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಬೇರೆಯವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ವಿಕ್ರಾಂತಿ ಗೊತ್ತಾಗ್ಬೇಕು ತಾನೆ? ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ವಿಕ್ಕಿ ಅಣ್ಣನ ಹತ್ರ ಅವಳ ಬಗ್ಗೆ ಹೇಳಕ್ ಹೋದ್ರೆ ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದಾನೆ ಅಂತ ಅನಿಸ್ತಾ ಇದೆ. ಅದು ಹೇಗೆ ಸಾಧ್ಯ ಆದ್ಯ? ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ತಾನೆ? ಇಲ್ಲ ಅಣ್ಣ, ನಾನು ಕರೆಕ್ಟಾಗಿ ನೋಡಿದ್ದೀನಿ, ಅದು ಸಾರಿಕಾನೇ. ಆದ್ರೆ ಏನಾಗ್ತದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಆರ್ತಿ ಎಲ್ಲಿದ್ದಾಳೆ? ಗೊತ್ತಿಲ್ಲ ಅಣ್ಣ. ಮೊದಲು ಸಾರಿಕನ ಮಂಟಪದಿಂದ ಎಳೆದು ಆಚೆ ತಳ್ಬೇಕು. ಬಿಡು ಆದ್ಯ. ಬಿಡೋ ಅಮೂಲ್ಯ, ಮೊದಲು ಇದನ್ನ ತಡಿಬೇಕು. ವಾಟ್? ಪೊಲೀಸ್ ಕಾಂಟ್ಯಾಕ್ಟ್ ಮಾಡೋದು ಅಥವಾ ನೀವೇ ಯಾರಾದ್ರೂ ಬಿಡಿಸ್ಕೊಂಡು ಬರ್ತೀನಿ ಅಂತ ರಿಸ್ಕ್ ತಗೊಂಡ್ರೆ ಆರ್ತಿ ಖಂಡಿತ ಬದುಕಿರಲ್ಲ. ನನ್ನ ಮತ್ತೆ ವಿಕ್ಕಿ ಮದುವೆ ಆಗೋವರೆಗೂ ಸುಮ್ಮನಿದ್ರೆ ಆರ್ತಿ ನಿಮಗೆ ಸೇಫ್ ಆಗಿ ಸಿಗ್ತಾಳೆ. ಇಲ್ಲ ಅಂದ್ರೆ ಐ ಆಮ್ ರಿಯಲಿ ಸಾರಿ, ಐ ಆಮ್ ಹೆಲ್ಪ್ಲೆಸ್. ಆದ್ಯತೆಗೆ ಎಲ್ಲ ವಿಚಾರ ಗೊತ್ತಾಗಿದೆ ಅಂತ ನನಗ್ ಗೊತ್ತು ಅಮೂಲ್ಯ. ಆದ್ರೆ ಮಂಟಪದಲ್ಲಿರೋದು ನಾನು ಅಂತ ಏನಾದ್ರೂ ಕಿತಾಪತಿ ಮಾಡಕ್ ಹೋದ್ರೆ ನೀವ್ಯಾರು ಆರ್ತಿನ ಮತ್ತೆ ಯಾವತ್ತೂ ನೋಡಕ್ಕಾಗಲ್ಲ.